65 ಅಂತ ಅನ್ನೋದು ಕೆಲವರು ಹೇಳ್ತಾರೆ, ಬರೀ ಸಂಖ್ಯೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅಂತಾರೆ. ನಾನು ಅದನ್ನೇ ನಂಬಿದ್ದೀನಿ. ಏಕೆಂದರೆ ದೇಹಕ್ಕೆ ವಯಸ್ಸಾಗುತ್ತೆ ಹೊರತು ಚಿಕ್ಕ ಹುಡುಗಿನೇ. ಇವತ್ತು ಬೇಕು ಅಂದರೆ ನೀವು ಹೇಳಿದ್ರೆ ಡ್ಯಾನ್ಸು ಮಾಡ್ತೀನಿ, ಕುಣಿತೀನಿ, ಎಲ್ಲ ಮಾಡ್ತೀನಿ. ಇಂಥ ಒಂದು ನನ್ನ 65ರ ಸಂಭ್ರಮಕ್ಕೆ ನನ್ನ ಜೊತೆ ಆಗಲಿಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ತುಂಬ ಖುಷಿ ಅಂತ ಅನಿಸ್ತಿದೆ. ಅದರಲ್ಲಿಯೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸಹೋದರ ಶ್ರೀನಾಥ್ ಅವರಿಗೆ ಕೇಳಿಕೊಂಡೆ. ಅವರಿಗೆ ಸ್ವಲ್ಪ ಆರೋಗ್ಯದ ತೊಂದರೆ ಇದ್ದರೂ ಕೂಡ ಅವ್ರು ಹೇಳಿದ್ರು, ನಾನು ಬರ್ತೀನಿ ಹೇಮ, ಖಂಡಿತ ಬರ್ತೀನಿ, ಆದರೆ ನನ್ನನ್ನು ಬೇಗ ಬೀಳ್ಕೊಡ್ಬೇಕು ಅಂತ ಹೇಳಿದ್ರು. ಖಂಡಿತವಾಗ್ಲೂ ಬೇಗ ನಿಮ್ಮನ್ನು ಬೀಳ್ಕೊಡ್ತೀನಿ, ಆ ಮಾತಿಗೆ ನಾನು ಭದ್ರ ಆಗಿದ್ದೇನೆ ಅಂತ ಹೇಳಿದೆ. ನೋಡಿದ್ರ ಅದು ಜ್ಞಾಪಕ ಬಂದ್ಬಿಡ್ತು. ಆ ಕಾಲದ್ದು ನಾವೆಲ್ಲ ಟೀನೇಜಲ್ಲಿ ಕಾಲೇಜಲ್ಲಿ ಇದ್ದಾಗ ಈ ಸಾಂಗಿನೆಲ್ಲ ಕೇಳಿದಾಗ ಶ್ರೀನಾಥ್ ಆರ್ತಿ ಅಂತ ಅಂದ್ಬಿಟ್ರೆ ನಮಗೆಲ್ಲ ಒಂಥರ ರೋಲ್ ಮಾಡೆಲ್ಸ್ ಥರ ನಮ್ಗೆ ಅವರು. ಅಷ್ಟು ಒಂಥರ ಅವರನ್ನು ಅಭಿಮಾನಿಸಿದವರು ನಾವು. ಇವತ್ತು ಅವರು ಮುಂದೆ ಬಂದು ಕೂತಿದ್ದಾರೆ ಅಂದರೆ ಎಷ್ಟು ಖುಷಿ ಅನಿಸುತ್ತಲ್ವ. ಆ ಖುಷಿ ತಮ್ಮ ಅತ್ರಿಯವರು ಇದ್ದಾಗ ಅವ್ರ ಜೊತೆಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ವಿನಯ ಅವರು ಸತತವಾಗಿ ನಮ್ಮ ಕನ್ನಡ ಸಂಗೀತ ಸಮ್ಮೇಳನದಲ್ಲಿ ಒಂದು ಸೃಷ್ಟಿ ಅನ್ನುವಂತಹ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಜಿ ವಿ ಅತ್ರಿ ಮಾಡ್ತಾ ಇದ್ದಾಗ ಅದರ ಜೊತೆಗೆ ಅತ್ರಿಯವರ ಜೊತೆಗೆ ನಿರೂಪಣೆ ಕೆಲಸವನ್ನು ವಹಿಸಿಕೊಂಡು ಸಮರ್ಥವಾಗಿ ನಿರ್ವಹಿಸಿದಂಥವರು ಶ್ರೀಮತಿ ವಿನಯಾ ಪ್ರಸಾದ್ ಅವರು. ಅವರನ್ನ ಈ ಪ್ರಯಾಣದಲ್ಲಿ ನೊಂದು ಬೆಂದು ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಯಾವುದೇ ಹಿನ್ನೆಲೆ ಇಲ್ಲದೆ ಬೆಳೆದು ಬಂದು ಸಂಗೀತ ಲೋಕದಲ್ಲಿ ಸುವರ್ಣ ಸಾಧಕಿಯಾಗಿ ಬೆಳೆಯುವುದು ಸುಲಭದ ಮಾತಲ್ಲ. ಸಂಗೀತಕ್ಕೆ ಯಾವುದೇ ಭಾಷೆ, ದೇಶ, ಜಾತಿ, ಧರ್ಮದ ಭೇದ ಭಾವವಿಲ್ಲ. ಅದು ದುಮ್ಮಿಕ್ಕಿ ಹರಿಯುವ ಜಲಧಾರ. ಅದಕ್ಕೆ ಆದಿ ಇದೆ, ಆದರೆ ಅಂತ್ಯವಿಲ್ಲ. ಸಂಗೀತದಲ್ಲಿ ತನ್ನ ಶ್ರಮ, ಆಸಕ್ತಿ, ತಾಳ್ಮೆ, ನಿರಂತರತೆಯಿಂದ ನಾಡಿನ ಖ್ಯಾತ ಗಾಯಕಿಯಾಗಿ ಸ್ವರ ಸಾಗರದಲ್ಲಿ ಉದಯಿಸಿದ ಚಂದ್ರನಂತೆ ಸಂಗೀತದಲ್ಲಿ ಶಾಂತಿನಂತೆ ನಾಡಿನಲ್ಲಿ ಕಂಗೊಳಿಸುತ್ತಿರುವವರು ಶ್ರೀಮತಿ ಡಾಕ್ಟರ್ ಹೇಮಾ ಪ್ರಸಾದ್. ಇವರು ಗಾಯಕಿ, ಸಂಗೀತ ಶಿಕ್ಷಕಿ, ಸಂಗೀತ ಸಂಯೋಜಕಿ, ನೃತ್ಯಗಾರ್ತಿ, ನಿರೂಪಕಿ, ರಂಗಭೂಮಿ ಕಲಾವಿದೆ, ಕಿರುತೆರೆ ಕಲಾವಿದೆ, ಸಂಘಟಕಿ, ಸಮಾಜ ಸೇವಕಿ, ಒಟ್ಟಾರೆಯಾಗಿ ಹಲವು ಪ್ರತಿಭೆಗಳ ಮಹಾಸಂಗಮ. ಇವರ ಬದುಕಿನ ಪಕ್ಷಿಲೋಕವನ್ನು ತಿಳಿಯವರು. ಕರ್ನಾಟಕದ ಕಾಪಿನಾಡು ಎಂದು ಕರೆಯಲ್ಪಡುವ ಚಿಕ್ಕಮಗಳೂರು ಜಿಲ್ಲೆಯ ತಾಯಿ ಶಾರದಾಂಬೆಯ ನೆಲೆಬೇರಾದ ಶೃಂಗೇರಿ ಬಳಿಯ ನೆಮ್ಮಾರು ಅಗ್ರಹಾರದ ಎಸ್.ಎನ್. ಗಣೇಶ್ ಅತ್ರಿ ಮತ್ತು ಬಿ.ಎನ್. ನಾಗರತ್ನಮ್ಮ ದಂಪತಿಗಳ ಸುಪುತ್ರಿಯಾಗಿ ಹೇಮಾ ಜನಿಸಿದರು. ಈ ದಂಪತಿಗಳಿಗೆ 6 ಜನ ಮಕ್ಕಳು. ಅದರಲ್ಲಿ ಹೇಮಾ 5ನೇಯವರು. ಇವರದ್ದು ಅಪ್ಪಟ ವೈದಿಕ ಸಾಂಪ್ರದಾಯಿಕ ಹಿನ್ನೆಲೆಯುಳ್ಳ ಕುಟುಂಬ. ಮದುವೆಯಾದ ಸಂದರ್ಭದಲ್ಲಿ ತಂದೆ ಗಣೇಶ್ ಅತ್ರಿ ಅವರಿಗೆ ನಿರುದ್ಯೋಗದ ಜೊತೆಗೆ ಕಿತ್ತು ತಿನ್ನುವ ಬಡತನವಿತ್ತು. ಮುಂದೊಂದು ದಿನ ಕನಕಪುರಕ್ಕೆ ವಲಸೆ ಬಂದು ತಮ್ಮ ಬದುಕನ್ನು ಕಟ್ಟಿಕೊಂಡರು. ಹೇಮಾರವರು ಹುಟ್ಟಿದ್ದು ಡಿಸೆಂಬರ್ 3, 1960ರಲ್ಲಿ. ವಿಧಿಯಾಟದ ಮುಂದೆ ಎಲ್ಲವೂ ಶೂನ್ಯ. ಕಾರಣ ಓಡಾಡುವ ಚೈತನ್ಯ, ಒಂದು ಸಂಘಟನೆಯ ಶಕ್ತಿ ಅಂತ ಇರೋದಾದ್ರೆ ಅದಕ್ಕೆ ಇನ್ನೊಂದು ಹೆಸರು ಹೇಮಾ ಪ್ರಸಾದ್. ನಾನು ಹಾರ್ದಿಕವಾಗಿ ಶುಭವನ್ನು ಕೋರ್ತೇನೆ. ಹೇಮಾ ಅವರು ಅಪ್ಪಟ ಹೇಮಾ ಅಂದರೆ ಚಿನ್ನ, ಗೊತ್ತೇ ಇದೆಯಲ್ಲ. ನಮ್ಮ ಹೇಮಾ ಯಾವತ್ತು ಹೇಮವತಿ, ಹೇಮಾ ಪ್ರಸಾದ್ ಚಿನ್ನದಂತೆ ಹೊಳಿತಾನೇ ಇರಲಿ, ಮೆರುಗು ಇರಲಿ. ಅವರ ಸಂಗೀತ ಗಂಗಾ ಎಂದೆಂದಿಗೂ ನಿರಂತರವಾಗಿ ಹರಿತಾ ಇರಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.